2025-26ನೇ ಸಾಲಿನ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿ ಶ್ರೀಮತಿ ಜಯಮಾಲಾ ಅವರಿಗೆ ನಾವೆಲ್ಲ ಮಾಜಿ ಅಧ್ಯಕ್ಷಗಳು ಸೇರಿ ಇವತ್ತು ಬೆಂಬಲಿಸ್ತಾ ಇದ್ದೀವಿ. ಅದರಲ್ಲಿ ಬಸವಕುಮಾರ್ ಪಾಟೀಲ್ ಇದ್ದಾರೆ, ಎಚ್ ಡಿ ಗಂಗಾರಾಜ್ ಅವರಿದ್ದಾರೆ, ನಮ್ಮ ನರಸಿಂಹ ಅವರಿದ್ದಾರೆ, ಚಿನ್ನಪ್ಪಣ್ಣ ಅವರಿದ್ದಾರೆ, ರಾಕ್ಲೈನ್ ವೆಂಕಟೇಶ್ ಇದ್ದಾರೆ, ನಮ್ಮ ಎನ್ ಸುರೇಶ್ ಅವರಿದ್ದಾರೆ. ದಯಮಾಡಿ ನಾನು ಎಲ್ಲ ಆತ್ಮೀಯ ಬಂಧುಗಳಿಗೆ ಗೋವಿಂದರಾಜ್ ಅವರಿದ್ದಾರೆ, ಎಸ್ ಎ ಗೋವಿಂದರಾಜ್ ಅವರು, ನಾವೆಲ್ಲರೂ ಕೂಡ ಅವ್ರನ್ನ ಬೆಂಬಲಿಸ್ತಾ ಇದ್ದೀವಿ. ನನ್ನೆಲ್ಲ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಸದಸ್ಯರಲ್ಲಿ ನಾನು ಅತ್ಯಂತ ಕಳಕಳಿಯಿಂದ ಮನವಿ ಮಾಡಿಕೊಳ್ತಾ ಇದ್ದೀನಿ. ಶ್ರೀಮತಿ ಜಯಮಾಲಾ ಅವರ ತಂಡವನ್ನು ನೀವು ಅತ್ಯಂತ ಬಹುಮತದಿಂದ ಆಯ್ಕೆ ಮಾಡಿ ಅವರಿಗೆ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಡಬೇಕು. ಯಾಕೆಂತ ಹೇಳಿದ್ರೆ ಒಬ್ಬ ಮಹಿಳಾ ಅಧ್ಯಕ್ಷ ನಿಜವಾಗಿ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕು. ಇಡೀ ಭಾರತದಲ್ಲಿ 2ನೇ ಬಾರಿಗೆ ವಾಣಿಜ್ಯ ಮಂಡಳಿಯಲ್ಲಿ ಒಬ್ಬ ಮಹಿಳಾ ಅಭ್ಯರ್ಥಿಯನ್ನು ನಾವು ತಂದಿದ್ದೀವಿ. ಅದೆಲ್ಲರಿಗೂ ಹೆಮ್ಮೆ ಇದೆ. ಹಾಗಾಗಿ ಮತ್ತೊಮ್ಮೆ ಎಲ್ಲ ನನ್ನ ಮತ ಬಾಂಧವರಲ್ಲಿ ಮನವಿ ಮಾಡಿಕೊಳ್ತೀನಿ, ದಯಮಾಡಿ ಜಯಮಾಲಾ ಮತ್ತು ಅವರ ತಂಡಕ್ಕೆ ಮತ್ತು ವಿಶೇಷವಾಗಿ ಕಾರ್ಯದರ್ಶಿಯಾಗಿ ನಮ್ಮ ಎ ಗಣೇಶ್ ಅವರು ನಿಂತಿದ್ದಾರೆ, ಅವ್ರ ತಂಡಕ್ಕೆ ಹೆಚ್ಚು ಬಹುಮತವನ್ನು ಕೊಟ್ಟು ಗೆಲ್ಲಿಸಿಕೊಡ್ಬೇಕು ಅಂತ ಹೇಳಿಬಿಟ್ಟು ಅತ್ಯಂತ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತೀನಿ. ಜಯಮಾಲಾ ಅವ್ರ ಬಗ್ಗೆ ನಾನು ಹೆಚ್ಚಾಗಿ ಏನು ಹೇಳಬೇಕಾಗಿಲ್ಲ. ಯುನಾನಿಮಸ್ ಆಗಿ ಎಲೆಕ್ಟ್ ಆಗಬೇಕು ಅಂತ ನಮ್ಮ ಅಭಿಪ್ರಾಯ. ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋರು. ಅವ್ರ ಕಾಲದಲ್ಲಿ ಒಳ್ಳೆ ಕೀರ್ತಿ ಈ ಚೇಂಬರ್ಗೆ ಬರಲಿ ಅಂತ ಆಶಿಸ್ತೀನಿ. ಜೈ ಕರ್ನಾಟಕ ಫಿಲಿಂ ಚೇಂಬರ್. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಚುನಾವಣೆ ಈ ಸರಿ ತುಂಬ ರಂಗೇರಿದೆ ಅನಿಸುತ್ತೆ. ರಂಗೇರಬೇಕು. ವರ್ಷ ಈ ಥರ ರಂಗೇರ್ತಾ ಇದ್ರೆ ಕೆಲಸ ಜಾಸ್ತಿ ಆಗುತ್ತೆ. ಒಳ್ಳೆ ಕೆಲಸಗಳು ವಾಣಿಜ್ಯ ಮಂಡಳಿಯಲ್ಲಿ ಆಗುತ್ತೆ ಅನ್ನೋ ಒಂದು ಭರವಸೆ ನನಗಿದೆ. ಹಾಗೆ ಮಾಜಿ ಅಧ್ಯಕ್ಷರುಗಳೆಲ್ಲ ಅವರವರ ಕೈಯಲ್ಲಾದಂಥ ಕೆಲಸಗಳನ್ನ ಮಾಡ್ತಾ ಈ ಮಟ್ಟಕ್ಕೆ ಚಿತ್ರರಂಗನ ಬೆಳೆಸಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಾನು ಆ ಸಂದರ್ಭದಲ್ಲಿ ಜಯಮಾಲಾ ಅವರ ಅಧ್ಯಕ್ಷರಾಗಿದ್ದಾಗ ನಾನು ಆ ಒಂದು ವೈಸ್ ಪ್ರೆಸಿಡೆಂಟ್ ಆಗಿದ್ದೆ. ಸಾಧನೆ ಅನ್ನೋದು ಎಲ್ಲರೂ ಮಾಡಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಆ ಸಾಧನೆ ಮಾಡೋ ಸಂದರ್ಭದಲ್ಲಿ ಬರುವಂಥ ಅಡಚಣೆಗಳನ್ನ ಮೆಟ್ಟಿ ನಿಂತು ಚಿತ್ರರಂಗಕ್ಕೆ ಒಳ್ಳೇದು ಮಾಡೋವಂಥ ಕೆಲಸಗಳನ್ನ ಒಂದು ಏನೇ ಆದರೂ ಆ ಛಲ ಇಟ್ಕೊಂಡು ಮಾಡ್ತಾರಲ್ಲ, ಅದರಲ್ಲಿ ನಾನು ಜಯಮಾಲಾ ಅವರಲ್ಲಿ ತುಂಬ ನೋಡಿದ್ದೆ. ಆ ಒಂದು ಸಂದರ್ಭದಲ್ಲಿ ಏನೇನು ಕೆಲಸ ಆಯಿತು ಅಂತ ನಾನು ಹೇಳೋದು ಬೇಕಾಗಿಲ್ಲ ನಿಮಗೆಲ್ಲ. ಅವರು ಅಷ್ಟು ಒಂದು ದೊಡ್ಡ ಸಾಧನೆನ ಮಾಡಿರುವಂಥ ಒಂದು ಮಹಿಳೆ. ಆಮೇಲೆ ತದನಂತರ ಅವರು ಚಿತ್ರರಂಗದಲ್ಲಿ ತೊಡಗಿಸ್ಕೊಂಡು ರಾಜ್ಯದ ಎಷ್ಟೋ ದೊಡ್ಡ ಸೇವೆಯನ್ನು ಮಾಡುವಂಥ ಒಂದು ಕೆಲಸದಲ್ಲಿ ಭಗವಂತ ಆಶೀರ್ವಾದ ಮಾಡಿದರು. ಅಲ್ಲೂ ತುಂಬ ಒಳ್ಳೆ ಕೆಲಸಗಳನ್ನು ಮಾಡಿ ರಾಜ್ಯಕ್ಕೆ ಒಳ್ಳೆ ಕೆಲಸಗಳನ್ನ ಮಾಡಿ ಒಳ್ಳೆ ಹೆಸರನ್ನು ಪಡೆದಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಈ ಚುನಾವಣೆ ಬಂದಾಗ ನಾನೇ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಜಯಮಾಲಾ ಅವರೇ ನೀವೇ ರೈಟ್ ಕ್ಯಾಂಡಿಡೇಟ್. ಈ ಸಂದರ್ಭದಲ್ಲಿ ನಾನು ಆಕ್ಚುಲಿ ನನ್ನ ಎಲ್ಲರೂ ಪ್ರೆಷರ್ ಮಾಡ್ತಾ ಇದ್ರು, ಎಲ್ಲ ಹಿರಿಯರು ಎಲ್ಲ ನನ್ನ ಸ್ನೇಹಿತರೆಲ್ಲ ನೀವೇ ಆಗ್ಬೇಕು ಈ ಸರಿ ಅಧ್ಯಕ್ಷರು ಅಂತ ಕೇಳ್ತಾ ಇದ್ರು. ಇಲ್ಲ ನಾನು ಬೇಡ, ಈ ಸರಿ ಜಯಮಾಲಾ ಅವ್ರು ಕರೆಕ್ಟು. ಯಾಕಂದ್ರೆ ಈಗ ಚಿತ್ರರಂಗ ಎಷ್ಟು ಯಾವ ಮಟ್ಟಕ್ಕೆ ನಿರ್ಮಾಪಕರ ಸ್ಥಿತಿಗತಿ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಅದನ್ನ ಹೊಸ ಅಂದ್ರೆ ಮೀಸ್ಟು ಸೇ ಇವಾಗೆಲ್ಲ ನಾವೆಲ್ಲ ನಿರ್ಮಾಪಕರು, ನಾನು ಸುಮಾರು ವೇದಿಕೆಯಲ್ಲಿ ಹೇಳಿದ್ದೀನಿ, ನಾವೆಲ್ಲ ಹಿರಿಯ ನಿರ್ಮಾಪಕರು 2 ವರ್ಷಕ್ಕೊಂದು ಸಿನಿಮಾ, 3 ವರ್ಷಕ್ಕೊಂದು ಸಿನಿಮಾ, ಇಲ್ಲ ಇರೋ 4 ಜನ ಹಿರಿಯ ಕಲಾವಿದರು 2 ವರ್ಷಕ್ಕೊಂದು ಸಿನಿಮಾ, 1 ವರ್ಷಕ್ಕೊಂದು ಸಿನಿಮಾ ಮಾಡ್ತಾವ್ರೆ. ಕಾರ್ಮಿಕರಿಗಾಗಲಿ ಚಿತ್ರರಂಗಕ್ಕಾಗಲಿ ಇಡೀ ಚಿತ್ರರಂಗದ ಎಕ್ಸಿಬಿಟರ್ಸ್ ಆಗ್ಬೋದು, ಥಿಯೇಟರ್ಗಳಿಗೆ ಸಿನಿಮಾಗಳು ಬೇಕು. ಅಲ್ಲಿರುವಂಥ ಕೆಲಸಗಾರರಿಗೆ ಕೆಲಸಕ್ಕೆ ಸಂಬಳ ಕೊಡೋಕ್ಕಾಗ್ತಾ ಇರಲ್ಲ ಚಿತ್ರರಂಗದಲ್ಲಿ ಎಕ್ಸಿಬಿಟರ್ಸು. ಅಂತ ಒಂದು ಸಿಚುಯೇಷನ್ ಇದೆ ಇವತ್ತು. ಅದನ್ನೆಲ್ಲರನ್ನೂ ಅವೆಲ್ಲ ನಿಭಾಯಿಸಬೇಕು ಅಂದರೆ ಇವತ್ತು ಹೆಚ್ಚು ಕಮ್ಮಿ 250-300 ಚಿತ್ರಗಳು ನಿರ್ಮಾಣ ಆಗ್ತಾ ಇದೆ. ಇದು ನಾವು ಮಾಡ್ತಾ ಇಲ್ಲ. ನಾವು ಅಂದರೆ ಈ ಹಳೆ ನಿರ್ಮಾಪಕರು, ಹೆಸರಾಂತ ನಿರ್ಮಾಪಕರು ನೀವೆಲ್ಲ ಏನು ಕರೀತೀರಾ, ನಾವು ಮಾಡ್ತಾ ಇಲ್ಲ. ಈ ಬರ್ತಾ ಇರೋ ಹೊಸ ನಿರ್ಮಾಪಕರೇ ಇದನ್ನ ಇವತ್ತು ಕಾರ್ಮಿಕರಿಗೆ ಹೊಟ್ಟೆ ತುಂಬ ಊಟ ಆಗ್ತಾ ಇರೋದು. ನಾವೆಲ್ಲ ವರ್ಷಕ್ಕೆ ಒಂದು ಹಬ್ಬ ಬರುತ್ತಲ್ಲ, 4 ಹಬ್ಬದಲ್ಲಿ ನಾವು ಒಂದು ಹಬ್ಬದಲ್ಲಿ ಊಟ ಹಾಕ್ತೀವಿ ಅಷ್ಟೇ ಅವರಿಗೆಲ್ಲ. ಸೊ ಈ ಸಂದರ್ಭದಲ್ಲಿ ಅವರನ್ನೆಲ್ಲ ಕಾಪಾಡಿಕೊಳ್ಳೋದು, ಅವರನ್ನ ಚಿತ್ರರಂಗದಲ್ಲಿ ಉಳಿಸ್ಕೊಳ್ಳೋದಕ್ಕೆ ಜಯಮಾಲಾ ಅಂತ ಒಬ್ಬ ಚೇಂಬರ್ ಅಲ್ಲಿ ಡೈನಾಮಿಕ್ ಅನ್ನೋದು ಎಲ್ಲರಿಗೂ ಗೊತ್ತಿರೋದು. ಆದರೆ ಒಂದು ಮನಸ್ಸು ಮಾಡಿ ಹಿಡಿದಿದ್ದ ಕೆಲಸನ ಹಠ ಸಾಧಿಸಿ ಮಾಡಿಸುವಂತ ಒಂದು ಛಲ ಇರುವಂತ ಹೆಣ್ಣು ನಾನು ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಆ ನಿರ್ಮಾಪಕರನ್ನೆಲ್ಲ ಕಾಪಾಡಬೇಕು ಅಂದ್ರೆ ಜಯಮಾಲಾ ಅವರೊಬ್ಬರ ಕೈಲಾಗುತ್ತೆ ಅನ್ನೋದನ್ನ ನನ್ನ ನಂಬಿಕೆ, ನನ್ನ ಪರ್ಸನಲ್ ನಂಬಿಕೆ.
ಸೊ ಆ ನಿರ್ಮಾಪಕರಿಗೆಲ್ಲ ಕಾಪಾಡೋದಲ್ಲದೆ ಜೊತೆಯಲ್ಲಿ ಇವತ್ತು OTT ಆಗ್ಬೋದು, ಎಷ್ಟೆಷ್ಟು ಸಮಸ್ಯೆಗಳಿದ್ದಾವೆ ಅದೆಲ್ಲ ಬಗೆಹರಿಸೋದಕ್ಕೆ ಇವತ್ತು ನಾವು ಯಾರ ಹತ್ರ ಹೋಗ್ತೀವಿ? ರಾಜ್ಯ ಸರ್ಕಾರ ಹತ್ರ ಹೋಗ್ಬೇಕು. ರಾಜ್ಯದ ಸರ್ಕಾರ ಹತ್ರ ಹೋದಾಗ ಸರ್ಕಾರದಲ್ಲಿ ನಾವೊಂದು ಫೋನ್ ಮಾಡಿ ನಾವು ಬರ್ತಾ ಇದ್ದೀವಿ ಅಂದ್ರೆ, ಅಮ್ಮ ಈ ತರ ಒಂದು ಅಪಾಯಿಂಟ್ಮೆಂಟ್ ಕೊಡಿ ಸರ್ ಅಂತ ಯಾರನ್ನ ಕೇಳಿದ್ರೆ ಅದು 1 ವಾರ 1 ತಿಂಗಳು 2 ತಿಂಗಳಾಗಬಾರ್ದು. ಜಯಮಾಲ ಅವರಾದ್ರೆ ವಾಕವೇ ಈಸಿಯಾಗಿ CM ಆಫೀಸ್ ಕ್ಲೀನಾಗಿ ಹೋಗ್ತಾರೆ. ನಮ್ಮ ಕಷ್ಟಗಳನ್ನ ಸ್ಪಾಟಲ್ಲಿ ಪರಿಹಾರ ತರುವಂತ ಒಂದು ಶಕ್ತಿ ಇಟ್ಕೊಂಡಿದ್ದಾರೆ. ಆ ತರ ಒಂದು ಎಲ್ಲ ಜೊತೆಯಲ್ಲಿ ಒಂದು ಒಡಂಬಡಿಕೆ ಚೆನ್ನಾಗಿದೆ ಅವ್ರದ್ದು. ಸೊ ಈ ಸಂದರ್ಭದಲ್ಲಿ ಈ ವರ್ಷಕ್ಕೆ ಜಯಮಾಲಾ ಅವರಿಗೆ ಬೇಕಾಗಿರಲಿಲ್ಲ ಪ್ರೆಸಿಡೆಂಟ್ ಆಗಬೇಕು ಅಂತ, ನಮ್ಮೆಲ್ರಿಗೂ ಬೇಕಮ್ಮ. ದಯವಿಟ್ಟು ನೀವು ಇಲ್ಲಿ ಬಂದು ಈ ವರ್ಷದ ಇರುವಂತ ಚಿತ್ರರಂಗದ ಸ್ಥಿತಿಗತಿ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ನೀವು ದಯವಿಟ್ಟು ಇದ್ದು ಎಲ್ಲರನ್ನು ಕಾಪಾಡಬೇಕು. ಎಲ್ರಿಗೂ ನೀವು ಶಕ್ತಿ ತುಂಬಿ ಇನ್ನೂ 100 ಚಿತ್ರಗಳು, ಕನ್ನಡ ಚಿತ್ರಗಳು ನಿರ್ಮಾಣ ಆಗಬೇಕು ಅನ್ನೋ ಒಂದು ಈ ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಅದಾಗುತ್ತೆ ಅನ್ನೋ ಒಂದು ಭರವಸೆ ನನಗಿದೆ. ನಿಮ್ಮ ಡಿಸಿಷನ್ ತುಂಬಾ ಕುತೂಹಲಕಾರಿಯಾಗಿದೆ ಸರ್. ನಿಮ್ಮ ಬೀಗರು, ನಿಮ್ಮ ಸಂಬಂಧಿ ಮುನಿರತ್ನಂ ಅವರು ಕೂಡ ನಿಂತಿದ್ರು, ಜಯಮಾಲಾ ಅವರ ಪರ ನೀವು ಕ್ಯಾನ್ವಾಸ್ ಮಾಡ್ತಾ ಇದ್ದೀರಾ. ನಾನು ಬೀಗರು, ನನಗೆ ಅವ್ರ ಬೀಗರು ನಿಜ ಹೇಳ್ತಾ ಇದ್ದೀನಿ. ಅವ್ರು ಎಲ್ಲಿ ನಿಂತರು ನಿಲ್ತಾರೆ, ಎಲ್ಲಿ ನಿಂತರು ಗೆಲ್ತಾರೆ. ಅವ್ರು ಎಲ್ಲಿ ನಿಂತರು ಗೆಲ್ತಾರೆ. ಈ ಕೆಲಸನ ಅವರು ನನಗೆ ಗೊತ್ತಿರಲಿಲ್ಲ, ಅವ್ರು ಕಂಟೆಸ್ಟ್ ಮಾಡೋದು ಗೊತ್ತಿರಲಿಲ್ಲ. ಈ ಕೆಲಸನ ಅವರು ನಿರ್ಮಾಪಕ ಸಂಘದಲ್ಲಿ ಮೊನ್ನೆ ಮಾಡಿದ್ರೆ ನಿಜವಾಗ್ಲೂ ಚೆನ್ನಾಗಿರೋದು. ಏನಕ್ಕೆ ಹೇಳ್ತೀನಿ ಅಂದ್ರೆ, ನಿರ್ಮಾಪಕರ ಸಂಘದ ಒಂದು ಸ್ಥಿತಿಗತಿ ಅವತ್ತೇನಿತ್ತು, ಇವತ್ತು ಆ ಸ್ಥಿತಿಗತಿನ ಮೀರಿ ಇವತ್ತು ಆ ಸ್ಥಾನಮಾನ, ಒಂದು ಜಾಗ, ಒಂದು ಬಿಲ್ಡಿಂಗ್ ಮಾಡಿರೋದಂದ್ರೆ ನನ್ನ ಅಭಿಪ್ರಾಯ ಮುನಿರತ್ನ ಅವ್ರು ಇಲ್ಲದೆ ಅವೆಲ್ಲ ಆಗ್ತಾ ಇರಲಿಲ್ಲ, ಖಂಡಿತವಾಗ್ಲೂ ಆಗ್ತಾ ಇರಲಿಲ್ಲ. ಆದ್ರೆ ಇವತ್ತು ಈ ಸಂದರ್ಭದಲ್ಲಿ ಇಲ್ಲಿಗೆ ಮುನಿರತ್ನ ಅವರನ್ನ ನಾನು ಕೇಳ್ಕೊತೀನಿ, ದಯವಿಟ್ಟು ನೀವು ಈ ಸರಿ ಜಯಮಾಲಾ ಬಿಟ್ಕೊಡಿ ಅಂತ ನಿಮ್ಮೆಲ್ಲರ ಮುಖಾಂತರ ನಾನು ಮುನಿರತ್ನ ಅವ್ರು ಕೇಳ್ಕೊತೀನಿ. ಆಗ್ಲಿ, ಇನ್ನ ನೆಕ್ಸ್ಟ್ ಇಯರ್ ಆಗ್ಲಿ, ಅವ್ರು ಖಂಡಿತವಾಗ್ಲೂ ಬೇಕು, ಅಧ್ಯಕ್ಷರಾಗಬೇಕು, ಇಲ್ಲಿ ಖಂಡಿತವಾಗ್ಲೂ ಆಗಬೇಕು, ನಿರ್ಮಾಪಕ ಸಂಘಕ್ಕೂ ಆಗಬೇಕು. ಈ ವರ್ಷ ಬಿಟ್ಕೊಡಿ ಅವರಿಗೆ. ಈ ಸಂದರ್ಭದಲ್ಲಿ ನಾನು ತುಂಬಾ ಡೀಪ್ ಆಗಿ ಮಾತಾಡಕ್ ಹೋಗೋದಿಲ್ಲ, ಏನಕ್ಕೆ ಬೇಕಾಗಿಲ್ಲ. ಮುನಿರತ್ನ ಅವರು ಈ ಸಂದರ್ಭದಲ್ಲಿ ಬೇಡ ಅನ್ನೋದಕ್ಕೆ ಇಡೀ ರಾಜ್ಯಕ್ಕೆ ಗೊತ್ತಿದೆ, ಇಡೀ ಚಿತ್ರರಂಗಕ್ಕೆ ಗೊತ್ತಿದೆ. ಅದಕ್ಕೋಸ್ಕರ ಈ ಒಂದು ಪರಿಸ್ಥಿತಿಯಲ್ಲಿ ಚಿತ್ರರಂಗ ಎಲ್ಲೋ ಒಂದು ಸ್ಯಾಂಡ್ವಿಚ್ ಆಗೋದು ಬೇಡ ಅನ್ನೋ ಉದ್ದೇಶ ಅಷ್ಟೇ. ಇದರ ನಡುವೆ ಕಲಾವಿದರ ಸಂಘವೂ ಕೂಡ ಒಂದು ಸ್ವಲ್ಪ ಅತಂತ್ರ ಸ್ಥಿತಿಯಲ್ಲಿ ಇದೆ ಅಂತಂದ್ರೂ ಕೂಡ ತಪ್ಪಲ್ಲ ಸರ್. ಅದಕ್ಕೂ ಕೂಡ ಚುನಾವಣೆ ಆಗುತ್ತಾ? ನೀವು 2-3 ಸಲ ನಾವು ನಿಮ್ಮ ಪ್ರಯತ್ನ ಪಟ್ಟಿದ್ರಿ, ಕೈ ಸಿಕ್ಕಿರಲಿಲ್ಲ, ಸಿಕ್ಕಿದ್ದೀರಾ. ಚುನಾವಣೆ ಆಗಬಹುದಾ, ಏನು ಎತ್ತ? ಇತ್ತೀಚೆಗೆ ಜಯಮಾಲಾ ಅವರ ಮೇಡಮ್ ಅವ್ರ ಜೊತೆ ಹೋಗಿ CM ಅವರು ಕೂಡ ಭೇಟಿ ಮಾಡಿದ್ರಿ, ಏನೋ ಅನುದಾನ ವಿಚಾರವಾಗಿ ಏನೇನು ಆಗ್ತಿದೆ ಸರ್ ಕಲಾವಿದರ ಸಂಘದಲ್ಲಿ? ಕಲಾವಿದರ ಸಂಘದ ಚುನಾವಣೆ ಆಗೋದಕ್ಕೆ ನಾವು ಆದಷ್ಟು ಬೇಗ ಮಾಡಬೇಕು ಅನ್ನೋ ಒಂದು 2-3 ಸಭೆಗಳನ್ನ ಕರೆದಿದ್ವಿ. ಎಲ್ಲರ ಅಭಿಪ್ರಾಯಗಳನ್ನ ತಗೊಂಡಿದ್ವಿ. ಅಭಿಪ್ರಾಯಗಳನ್ನ ತಗೊಂಡು ಆದಷ್ಟು ಬೇಗ ಈ ಫೆಬ್ರವರಿ 8ನೇ ತಾರೀಕು ಮಾಡಬೇಕು ಅನ್ಕೊಂಡಿದ್ವಿ. ತಿರ್ಗಾ ಸಭೆಯಲ್ಲಿ ಏನೋ ಒಂದು ಇಲ್ಲ, ಇದನ್ನ ಲೀಗಲ್ ಆಗಿ ಮಾಡ್ಕೊಳ್ಳಿ, ನಾಳೆ ಯಾರು ಪ್ರಶ್ನೆ ಮಾಡಬಾರ್ದು ಅನ್ನೋ ಹಿರಿಯರೆಲ್ಲ ಹೇಳಿದ್ರು. ಮಿಸ್ಟರ್ ಬಸಂತ್ ಕುಮಾರ್ ಪಾಟೀಲ್ ಅವರು ಇದ್ರು, ಮೇಡಮ್ ಅವರು ಇದ್ರು, ಸುಮಾರು ಜನ ಆ ಥರ ಹೇಳಿದಾಗ, ಹಿರಿಯರು ಹೇಳಿದಾಗ ಅದನ್ನೆಲ್ಲ ಸರಿಪಡಿಸ್ಕೊಂಡೇ ಮಾಡೋಣ ಅನ್ನೋ ಒಂದು ಉದ್ದೇಶದಿಂದ ಕಮಿಟಿನ ನಾನು ಈ 8ನೇ ತಾರೀಕು, ಫೆಬ್ರವರಿ 8ನೇ ತಾರೀಕು ಕಮಿಟಿನ ಒಂದು ಮೀಟಿಂಗ್ ಕರೀತಾ ಇದ್ದೀನಿ. ಸೊ ಎಲ್ಲರೂ ಬರ್ತಾ ಇದ್ದಾರೆ. ಆ ಮೀಟಿಂಗ್ ಅಲ್ಲಿ ಅವತ್ತು ಚುನಾವಣೆ ಯಾವತ್ತು ಮಾಡಬೇಕು, ಏನ್ ಮಾಡಬೇಕು ಅನ್ನೋದನ್ನ ತೀರ್ಮಾನ ತಗೋತಾರೆ. ಅದರ ಜೊತೆಗೆ ಸರ್, ಕಲಾವಿದರುಗಳಿಗೆ ಆಸಕ್ತಿ ಹೋಗಿದೆಯೋ ಅಥವಾ ಇನ್ನೊಂದು ಏನು ಅಂತ ಗೊತ್ತಿಲ್ಲ, ಸಾಕಷ್ಟು ಕಲಾವಿದರ ಸಂಘದಲ್ಲಿ ಅವರ ಹೆಸರುಗಳನ್ನ ನೋಂದಣಿ ಮಾಡ್ಕೊಂಡಿಲ್ಲ. ಅಂಬರೀಷ್ ಅವರ ಹೋದ ನಂತರ ಯಾರಿಗೂ ಕೂಡ ಮೆಂಬರ್ಶಿಪ್ ಸಿಕ್ಕಿಲ್ಲ ಅನ್ನುವಂಥದ್ದು ಒಂದು ಮಾತಿದೆ ಸರ್. ಮಾತು ಅನ್ನೋದಕ್ಕಿಂತ ಆರೋಪನೇ ಇದೆ ಅದು. ತಪ್ಪಲ್ಲ, ಅವ್ರ ಆರೋಪ ಮಾಡೋದು ತಪ್ಪಲ್ಲ. ಅವ್ರವ್ರ ಅನಿಸಿಕೆ ಅವ್ರು ಹೇಳಿ. ಅಂಬರೀಷ್ ಅವ್ರು ಹೋದಾದ್ಮೇಲೆ ಏನೇನು ಆಗಿದೆ, ಅಂಬರೀಷ್ ಅವರು ಇರೋವರೆಗೂ ಏನೇನಾಯ್ತು ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿರೋ ವಿಷಯ ಆಯ್ತಾ. ಅಂಬರೀಷ್ ಅವರು ಹೋದ್ಮೇಲೆ ಅವ್ರ ತರ ಕೆಲಸ ಮಾಡಕ್ ಆಗೋದಿಲ್ಲ 100%. ಈಗ ನಾವು ಅದನ್ನೆಲ್ಲ ಒಗ್ಗೂಡಿಸ್ಕೊಂಡು ಆ ತರ ಒಂದು ಕೆಲಸ ಮಾಡಿ ಏನೇನು ಸಾಧನೆ ಮಾಡಬೇಕು ಅನ್ನೋದು ನಾವೆಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಬಸಂತ್ ಕುಮಾರ್ ಪಾಟೀಲ್ ಅವರು ಹೇಳ್ದಂಗೆ ಈ ಸಂದರ್ಭದಲ್ಲಿ ನಾವು ಕಲಾವಿದ ಸಂಘದ ಬಗ್ಗೆ ಮಾತಾಡೋದು ಬೇಡ. ಚುನಾವಣೆ ಜಯಮಾಲಾ ಅವ್ರನ್ನ ಹೆಂಗ್ ಗೆಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಈ ವರ್ಷದ ಅವ್ರು ಗೆದ್ದ ಮೇಲೆ ಏನೇನು ಕೆಲಸ ಮಾಡಿಸ್ಕೋಬೇಕು, ಏನೇನು ಕೆಲಸ ಆಗಬೇಕು ಚಿತ್ರರಂಗಕ್ಕೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಅಧ್ಯಕ್ಷರಾಗಿ ಡಾಕ್ಟರ್ ಜಯಮಾಲಾ ಅವರು ಇವತ್ತು ನಾಮಿನೇಷನ್ ಹಾಕಿದ್ದಾರೆ. ಅವ್ರಿಗೂ ಹೆಸರಲ್ಲೇ ಜಯ ಇದೆ, ಇನ್ನೇನು ಮಾಲೆ ಹಾಕೋದೊಂದು ಬಾಕಿ ಇದೆ. ಅವ್ರಿಗೆ ಜಯವಾಗಲಿ, ಒಳ್ಳೆ ಕೆಲಸಗಳು ಮಾಡಲಿ ಅಂತೇಳಿ ನಿಮ್ಮೆಲ್ಲರ ಮುಖಾಂತರ ಎಲ್ಲರೂ ಓಟ್ ಹಾಕಿ ಅಧಿಕ ಲೀಡಿಂದ ಅವ್ರನ್ನ ಗೆಲ್ಲಿಸಿಲ್ಲ ಅಂತೇಳಿ ನಿಮ್ಮೆಲ್ಲರ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್. ಇವತ್ತು ನಿಜವಾಗ್ಲೂ ಬಹಳ ಖುಷಿ. ರಾಕ್ಲೈನ್ ವೆಂಕಟೇಶನ್ ಅವರು ಮಾತಾಡಿದ್ ನೋಡಿದ್ರೆ ಹೃದಯ ಶಮಿತೆ ಗೊತ್ತಾಯ್ತು. ಮುನಿರತ್ನಂ ಅವರಿಗೆ ಈ ಸಂದರ್ಭದಲ್ಲಿ ಜಯಮಾಲಾ ಬಿಟ್ಕೊಟ್ಟು
ಒಂದೇನೋ ಒಂದು ಜಯಮಾಲ ಮಾಡಿಸ್ಬಿಟ್ಟು, ಯಾಕಂದರೆ ಅವ್ರಿಗೆ ಹೊಸ ನಿರ್ಮಾಪಕರ ಬಗ್ಗೆ ಒಳ್ಳೆ ಕಾಳಜಿ ಇದೆ. ಹೊಸ ನಿರ್ಮಾಪಕರಿಂದ ಸಿನಿಮಾ ರಂಗ ಇಲ್ಲ. ಅವರಿಗೆ ಒಂದು ಸ್ಫೂರ್ತಿ ಕೊಟ್ಟು ಒಂದು ಬುಡ ಕೊಟ್ಟು ಕೆಲಸ ಮಾಡುವಂಥ ಶಕ್ತಿ ಹೊಸಬ್ರು ಒಂದು ಕಿವಿ ಮಾತು ಕೇಳ್ತಾ ಇದ್ದೀನಿ. ಯಾರ್ದು ಕಿವಿ ಮಾತಿಗೆ ಒಳಗಾಗದೆ, ಸುಳ್ಳು ಆಶ್ವಾಸನೆ ಒಳಗಾಗದೆ ಈ ಬಾರಿ ಜಯಮಾಲ ಅವರಿಗೆ ತಾವು ಅತ್ಯಧಿಕ ಬಹುಮತ ಜಯಮಾಲ ಮಾಡ್ತಾರೆ. ನಿಮ್ಗೆ ಏನು ತೊಂದರೆಗಳು, ಸಬ್ಸಿಡಿ ಇರ್ಬೋದು, ಅವಾರ್ಡ್ ಇರ್ಬೋದು, ಇನ್ಯಾವುದೇ ಸಂಘ ಸಂಸ್ಥೆಗಳು, ಯಾಕಂದ್ರೆ ಈಗಾಗಲೇ 4 ಲಕ್ಷ ರೂಪಾಯಿ ವೆಲ್ಫೇರ್ ಫಂಡ್ ಕೊಡ್ತಾರೆ. ಅದನ್ನು 5 ಲಕ್ಷ ಮಾಡೋದನ್ನ ಕೇಳ್ಕೊತಾ ಇದ್ದೀನಿ. ಅವರು ಯಾವ ಅಧಿಕಾರ ಆಸೆ ಪಟ್ಟವರಲ್ಲ. ನಾವೇ ವಾಲಂಟ್ರಿಯಾಗಿ ಹೋಗಿ ಅವರಿಗೆ ನಿಂತ್ಕೊಳ್ಳಿ. ಈ ಬಾರಿ ನಿಮ್ಮ ಅವಶ್ಯಕತೆ ತುಂಬಾ ಇದೆ. ಚಿತ್ರರಂಗ ಬಹಳ ದೊಡ್ಡ ಆಸೆ, ಹಿರಿಯರು ಕಟ್ಟಿದ ಸಂಸ್ಥೆ. ಆ ಸಂಸ್ಥೆಗೆ ಅದ್ರ ಜೊತೆಗೆ ಹೊಸಬ್ರಿಲ್ಲದೆ ಏನಾಗಲ್ಲ. ಹೊಸಬ್ರು ಮಾತ್ರ ಬಹಳ ಬಹುಮುಖ್ಯವಾದ ಪಾತ್ರ ವಹಿಸ್ತೀರಾ. ದಯಮಾಡಿ ತಮಗೆ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ಹೊಸಬ್ರುಗಳು ಸುಳ್ಳು ಆಶ್ವಾಸನೆ ಬಲಿ ಪಡೆದೆ ನಮ್ಮ ಜಯಮಾಲ ಅವರಿಗೆ ಜಯ ಕೊಟ್ಟ ಪಕ್ಷದಲ್ಲಿ ಚಿತ್ರರಂಗ ಇನ್ನೂ 25-30 ವರ್ಷಗಳ ಬುನಾದಿ ಹಾಕುವಂತ ಶಕ್ತಿ ಅವರಿದೆ. ಅವ್ರ ಹಿಂದೆ ಸಾರಾ ಗೋವಿಂದ್ ಇದ್ದಾರೆ, ಎಚ್ ಡಿ ಗಂಗರಾಜ್ ಅವರಿದೆ, ನಮ್ಮ ಬಸಂತ್ ಕುಮಾರ್ ಪಾಟೀಲ್ ನೋಡ್ತೇವೆ. ಎಲ್ಲ ಮಾಜಿ ಅಧ್ಯಕ್ಷಗಳೆಲ್ಲ ಸೇರಿ ಅವ್ರಿಗೆ ಒಮ್ಮತದ ಅಭ್ಯರ್ಥಿಯಾಗಿ ಮಾಡ್ತಾ ಇದ್ದೀವಿ. ಜಯಮಾಲ ತಂಡ ನಮ್ಮ ಗಣೇಶ್ ಅವರು ಕೂಡ ಕಾರ್ಯದರ್ಶಿಯಾಗಿ ನಿಂತ್ಕೊತಾ ಇದ್ದಾರೆ. ದಯಮಾಡಿ ನಾನು ಅಧ್ಯಕ್ಷನಾಗಿ ಮಾಡಿದ ಕೆಲವು ಕೆಲಸಗಳು ಮಾಡಿದ್ದೀನಿ, ಅದು ಅಪೂರ್ಣವಾಗಿದೆ ಅಂತ ಮುಂದುವರಿಸಿಕೊಂಡು ಪೂರ್ಣ ಮಾಡೋ ಶಕ್ತಿ ಸಾಮರ್ಥ್ಯ ಎಲ್ಲ ಇದೆ. ಮುಖ್ಯಮಂತ್ರಿಗಳ ಒಡನಾಟ ಚೆನ್ನಾಗಿದೆ, ಸರ್ಕಾರ ಜೊತೆ ಒಡನಾಟ ಚೆನ್ನಾಗಿದೆ. ಅದು ಹಿಂದೆ ಬೆಂಬಲವಾಗಿ 4-5 ಜನ ದೊಡ್ಡವರಿದ್ದಾರೆ. ಅದರಿಂದ ಮತ್ತೊಮ್ಮೆ ತಮ್ಮಲ್ಲಿಗೂ ಈ ಬಾರಿಯ ಚುನಾವಣೆ ಬಹಳ ಪ್ರತಿಷ್ಠಿತ ಚುನಾವಣೆ ರಂಗೇರ್ತಾ ಇದೆ. ನಾನು ಮುನಿರತ್ನಂ ಸಾಹೇಬರಿಗೆ ಕಳಕಳಿ ರಿಕ್ವೆಸ್ಟ್ ಮಾಡ್ಕೊಂತೇನೆ. ಈ ಬಾರಿ ನಿರ್ಮಾಪಕರ ಸಂಘದಲ್ಲಿ ಅವರ ಪ್ರಾಮುಖ್ಯತೆ ಇದೆ, ಕೆಲಸ ಮಾಡಿದ್ದಾರೆ. ವಾಣಿಜ್ಯ ಮಂಡಳಿ ಚುನಾವಣೆ ಜಯಮಾಲರಿಗೆ ಕೈ ಜೋಡಿಸುವ ಮೂಲಕ ಅವರಿಗೆ ವಾಪಸ್ ತಗೊಂಡು ಅವರು ಈ ಚುನಾವಣೆ ಅತ್ಯಧಿಕ ಬಹುಮತ ಕೇಳ್ಕೊಂಡು ಅವ್ರ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಾ ಮತ್ತೊಮ್ಮೆ ಹೊಸಬ್ರದ್ದು ಪ್ರಾಮುಖ್ಯತೆ ತುಂಬಾ ಇದೆ. ಸುಳ್ಳು ಆಶ್ವಾಸಗಳನ್ನು ಕೇಳಿ ಬಲಿಯಾಗದೆ ಒಳ್ಳೆ ಅಭ್ಯರ್ಥಿ ಚುನಾವಣೆ ಮತ ಹಾಕಬೇಕು ಅಂತ ಕೇಳ್ಕೊಂತ ಮತ್ತೊಮ್ಮೆ ಜಯಮಾಲ ಅವರಿಗೆ ಜಯ ಖಂಡಿತ ಅಂತ ಹೇಳಕ್ಕೆ ಭಯಪಡ್ತೀನಿ. ಜಯಮಾಲ ಅವರು ಏನು ಅಂತ ಹೇಳಿ ಇಡೀ ಉದ್ಯಮಕ್ಕೆ ಗೊತ್ತಿದೆ. ಈ ಸಲ ಚೇಂಬರ್ಗೆ ಅಧ್ಯಕ್ಷ ಸ್ಥಾನಕ್ಕೆ ಜಯಮಾಲ ಅವರು ಕಾಂಟೆಸ್ಟ್ ಮಾಡ್ತಾ ಇದ್ದಾರೆ. ಅವರು ಬಹಳ ಪರಿಪೂರ್ಣ ವ್ಯಕ್ತಿ. ಅವರು ಎಲ್ಲ ಒಳ ಹೊರಗು ಎಲ್ಲ ಇಂಡಸ್ಟ್ರಿ ಬಗ್ಗೆ ಗೊತ್ತಿದೆ ಅವರಿಗೆ. ಜಯಮಾಲ ಅವರಿಗೆ ಜಯ ಖಂಡಿತ. ನಾವೆಲ್ಲ ಮಾಜಿ ಅಧ್ಯಕ್ಷರು ಅವರಿಗೆ ಬೆಂಬಲಕ್ಕಿದ್ದೀವಿ. ಜಯಮಾಲ ಅವರೇ, ನಿಮಗೆ ಒಳ್ಳೆಯದಾಗಲಿ. ಇವತ್ತು ನಮ್ಮ ಕರ್ನಾಟಕ ಫಿಲಂ ಚೇಂಬರ್ ಕಾಮರ್ಸ್ ಅಧ್ಯಕ್ಷ ಸ್ಥಾನಕ್ಕೆ ನಮ್ಮ ಜಯಮಾಲ ಮೇಡಮ್ ನಿಂತಿದ್ದಾರೆ. ಅವರಿಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಬಹುಮತದಿಂದ ಗೆದ್ದು ಬಂದು ನಮ್ಮ ಕರ್ನಾಟಕದ ಚಲನಚಿತ್ರದ ಏನು ಕಷ್ಟಗಳಿದೆ ಎಲ್ಲನೂ ಅವರು ನಿರ್ವಹಣೆ ಮಾಡಿ ಒಳ್ಳೆ ಕೆಲಸ ಮಾಡೇ ಮಾಡ್ತಾರೆ ಅಂತ ಹೇಳ್ತಾ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಮತ್ತು ಅವ್ರ ತಂಡಕ್ಕೂ ಆಲ್ ದ ಬೆಸ್ಟ್ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಚುನಾವಣೆ ಅಂದಮೇಲೆ ಗೆಲುವು ಸೋಲು ಇದ್ದೇ ಇರುತ್ತೆ. ಆದರೆ ನಮ್ಮದು ವಿನ್ನಿಂಗ್ ಹಾರ್ಸ್ ಇದು, ನಮ್ಮ ವಿನ್ನಿಂಗ್ ಹಾರ್ಸ್. ಏನು ಮಾತಾಡೋದು, ಜಯಮಾಲ ಅವ್ರು ಯಾರು ಏನು ಇದು ನಮಗೆಲ್ಲರಿಗೂ ಗೊತ್ತಿದೆ. ಒಂದು ಸಾರಿ ಯಾಕೆಂದರೆ ಚೇಂಬರ್ಲಿ ಅಧಿಕಾರ ವಹಿಸ್ಕೊಂಡಿದ್ರು, ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗಿದ್ರು. ಅವಾಗ ಬೇಕಾದ ಒಳ್ಳೊಳ್ಳೆ ಕೆಲಸಗಳು ಮಾಡಿದರು. ಈಗಲೂ ಕೂಡ ನಮಗೆಲ್ಲರಿಗೂ ಕೂಡ ಅವ್ರ ಬಗ್ಗೆ ತುಂಬ ಗೌರವ ಇದೆ, ಒಲವಿದೆ, ಪ್ರೀತಿ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಕೆಲಸ ಮಾಡ್ತೇವೆ ಅನ್ನೋದು ನಂಬಿಕೆ ನಮಗಿದೆ. ಅದಕ್ಕೂ ಇನ್ನು ಒಳ್ಳೆ ಕಾಲದಲ್ಲಿ ಬಂದಿದ್ದಾರೆ. ಇನ್ನು ಹೆಚ್ಚಿನ ಒಂದು ಮುಂದೆ ನೋಡೋಣ. ಇವಾಗ ಏನು ಹೇಳಿದ್ರು ನಾವು ಕೆಲಸ ಮಾಡಿ ನೋಡು ಅಂತ ಹೇಳ್ತಿರಲ್ಲ, ಹಾಗೆ ರಾಜ್ಕುಮಾರ್ ಹೇಳಿದಾಗೆ ಅವ್ರು ಈ ಸಾರಿ ಬಂದಿದ್ದಾರೆ, ಗೆಲ್ತಾರೆ. ಅಧಿಕಾರ ತಗೊಂಡು ಒಂದು ಚೇಂಬರ್ಗೆ, ಒಂದು ವಾಣಿಜ್ಯ ಮಂಡಳಿಗೆ, ನಿರ್ಮಾಪಕರಿಗೆ, ವಿತರಕರಿಗೆ, ಪ್ರದರ್ಶನಕ್ಕೆ ಅನುಕೂಲವಾದ ಕೆಲಸಗಳನ್ನ ಮಾಡ್ತಾರೆ ಅಂತ ನಂಬಿಕೆ ಇದೆ. ಅದನ್ನು ಅವರು ಒಳ್ಳೆಯದಾಗಲಿ ಅಂತೇಳಿ ನಾನು ಹಾರೈಸ್ತೀನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.